டேய் இப்படி விக்கெட் விழுந்துட்டு இருக்கு. 254 அடிப்பானுங்க இவனுங்க. வாய்ப்பே இல்லை. RCB ಬ್ಯಾಟಿಂಗ್ ನೀವು ಬ್ಲಾಸ್ಟ್ பண்ணிட்டானுங்க. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ನ IPL ಸೆಗ್ಮೆಂಟ್. ನಾನು ಸುಜಯ್ ರಾಜ್. ಸ್ನೇಹಿತರೆ, ವಾಟ್ ಎ ಮ್ಯಾಚ್. ಒಂದು ಹಂತದಲ್ಲಿ 10 ಬಾಲ್ಗೆ 14 ರನ್ ಹೊಡೆದಿದ್ದ ರಜತ್ ಬ್ಯಾಟಿಂದ ಮುಂದೆ ಕೇವಲ 23 ಬಾಲ್ಗಳಲ್ಲಿ 79 ರನ್ಗಳ ಹೊಳೆ ಹರಿಯುತ್ತೆ. ಕೊನೆಯ 5 ಓವರ್ಗಳಲ್ಲಿ RCB ಬ್ಯಾಟರ್ಸ್ಗಳಿಂದ ಭರ್ಜರಿ 88 ರನ್ಸ್ ಬರುತ್ತೆ. ಅಲ್ಲಿಗೆ RCB ಫೈನಲ್ಗೆ ಕ್ವಾಲಿಫೈ ಆಗೋದು ಆವಾಗಲೇ ಕನ್ಫರ್ಮ್ ಆಗುತ್ತೆ. ಆಲ್ ಥ್ಯಾಂಕ್ಸ್ ಟು ಅವರ್ ಕ್ಯಾಪ್ಟನ್. ಚಾಂಪಿಯನ್ ಥರ ಆಟ ಆಡಿದ್ದಕ್ಕೆ, ಹಾಗೆಯೇ ಒಂದು ಚಾಂಪಿಯನ್ ಟೀಮ್ ಥರ ನಮ್ಮ RCB ತಂಡವನ್ನು ಹೊಸದಾಗಿ IPLನಲ್ಲಿ ಮೌಂಟ್ ಮಾಡಿರೋದಕ್ಕೆ. 17 ವರ್ಷಗಳ ಸೋಲಿನ ಇತಿಹಾಸವನ್ನು ಮರೆಸುವಂತಹ ಆಟವನ್ನು RCB ಕಳೆದ ವರ್ಷ ಮತ್ತು ಈ ವರ್ಷ ಆಡಿರೋದು ಪ್ಲೇ ಆಫ್ಗೆ ಬಂದಿರುವಂತಹ ಉಳಿದ ಟೀಮ್ಗಳಿಗೆ ಸರಿಯಾಗಿ ನಿದ್ದೆಗೆಡಿಸಿದೆ. ಸೋತ್ರು ಗೆದ್ದರು ಟೀಮನ್ನು ಬಿಟ್ಕೊಡ್ದೇನೆ ಅಭಿಮಾನಿಗಳಾಗಿ ಉಳ್ಕೊಂಡಿರುವಂತಹ ನಮ್ಮೆಲ್ಲರಿಗೂ ಕೂಡ ನಿನ್ನೆಯ ಗೆಲುವು ನೆಮ್ಮದಿಯಿಂದ ನಿದ್ದೆ ಮಾಡೋ ಹಾಗೆ ಮಾಡಿದೆ. ನಮ್ಮ ಟೀಮ್ನ ಗೆಲುವಿನ ಲಯಕ್ಕೆ ಮರಳುವ ಹಾಗೆ ಮಾಡಿರುವಂತಹ ಅಸಲಿ ದುರಂಧರ್ ಯಾರು ಅನ್ನುವ ಸತ್ಯದ ಅರಿವು ಈಗಾಗಲೇ ಫ್ಯಾನ್ಗಳಾಗಿ ನಮಗೆ ಗೊತ್ತಾಗಿದೆ. ಈ ಮೂಲಕ ಇದುವರೆಗೂ RCB ಟೀಮ್ IPL ಟೂರ್ನಿಯಲ್ಲಿ 5ನೇ ಬಾರಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದು ಬಿಟ್ಟರೆ CSK ಅವರು ಇದುವರೆಗೂ 10 ಸಲ ಫೈನಲ್ ಆಡಿದ್ದಾರೆ. ಮುಂಬೈ ಇಂಡಿಯನ್ಸ್ 6 ಸಲ ಫೈನಲ್ ಪ್ರವೇಶ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಹೈದರಾಬಾದ್ ವಿರುದ್ಧದ ಮ್ಯಾಚ್ನಲ್ಲಿ ವಿನ್ನಿಂಗ್ ಇಂಟೆಂಟ್ ಇಲ್ಲದೇ ರಕ್ಷಣಾತ್ಮಕವಾಗಿ ಆಡಿದ್ದಂತಹ RCB ಈ ಗೆಲುವಿನ ಮೂಲಕ ನಮ್ಮದು ಚೋಕರ್ ಟೀಮ್ ಅಲ್ಲ, ವಿನ್ನಿಂಗ್ ಟೀಮ್ ಅನ್ನುವಂತಹ ಬೋಲ್ಡ್ ಸ್ಟೇಟ್ಮೆಂಟನ್ನು ಈಗಾಗಲೇ ರವಾನೆ ಮಾಡಿದೆ. ಫೈನಲ್ಸ್ಗೆ ಹೈದರಾಬಾದ್ ಅವರೇ ಬರಲಿ, ಕಾವ್ಯಾಗೆ ಲೀಗಲ್ ಆಗಿ ವಿನ್ ಆದರೆ ಹೇಗಿರುತ್ತೆ ಅಂತ ತೋರಿಸೋ ಇರಾದೆ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ದಿಸ್ ವಿನ್ ಫೀಲ್ಸ್ ವೆರಿ ಸ್ಪೆಷಲ್, ವೆರಿ ಪರ್ಸ್ನಲ್. ಯಾಕೆ ಅಂತಂದರೆ ವಿನ್ನಿಂಗ್ ಇಂಟೆಂಟ್ ಇಲ್ಲದೇ ಸೋಲಿನ ಸರಮಾಲೆಯನ್ನೇ ಬೆನ್ನಿಗೆ ಕಟ್ಟಿಕೊಂಡಿದ್ದ RCB ಟೀಮನ್ನು 17 ವರ್ಷಗಳಿಂದ ನೋಡಿರುವಂತಹ ನಮಗೆ ಯಾವುದೇ ಭಯ ಇಲ್ಲದೇ ಬೌಲರ್ಗಳನ್ನು ಚೆಂಡಾಡುವಂತಹ ಬ್ಯಾಟ್ಸ್ಮನ್ಗಳು, ಅದರ ಜೊತೆಗೆ ಎದುರಾಳಿ ತಂಡದ ದಾಂಡಿಗರು ಪತರಗುಟ್ಟುವ ಹಾಗೆ ಮಾಡುವಂತಹ ಬೌಲರ್ಗಳು ಈಗ ನಮ್ಮ ಟೀಮಲ್ಲಿ ಇದ್ದಾರೆ ಅನ್ನೋದನ್ನು ಕಲ್ಪಿಸಿಕೊಳ್ಳೋದೇ ಒಂಥರ ಖುಷಿ, ಒಂಥರ ನೆಮ್ಮದಿ. ಪ್ಲೇ ಆಫಲ್ಲಿ 255 ರನ್ಸ್ ಟಾರ್ಗೆಟ್ ಕೊಟ್ಟಿದ್ದು, ಮೊದಲನೇ ಕ್ವಾಲಿಫೈಯರ್ ಮ್ಯಾಚಲ್ಲೇ 92 ರನ್ಗಳಿಂದ ವಿನ್ ಆಗಿ ಫೈನಲ್ ತಲುಪಿರೋದು, 33 ಬಾಲ್ಗೆ ನಮ್ಮ ಕ್ಯಾಪ್ಟನ್ನು 93 ರನ್ ಹೊಡೆದು ಗರ್ಜಿಸಿರೋದು ಎವ್ರಿ RCB ಫ್ಯಾನ್ ಗರ್ವ ಪಡುವಂತಹ ಬಹುದೊಡ್ಡ ಇನ್ಸಿಡೆಂಟ್ ಆಗಿದೆ. RCB ತಂಡದ ಹಣೆ ಬರಹ ಬದಲಿಸಿದ ಶ್ರೇಯ ರಜತ್ ಪಟಿದಾರ್ ಪಾಲಾದರೆ, ನಾವು ಸೋಲಲಿ ಅಂತ ಕಾಯ್ತಾ ಇದ್ದ ಇನ್ನುಳಿದ 9 ಟೀಮ್ಗಳ ಫ್ಯಾನ್ಸ್ಗಳಿಗೆ ಇದು ನುಂಗಲಾರದ ತುಪ್ಪ, ಬರ್ನಾಲ್ ಕೊಟ್ಟರು ವಾಸಿಯಾಗದಂತಹ ಡೀಪ್ ಗಾಯ ಆಗಿ ಪರಿಣಮಿಸಿದೆ. ಆ್ಯಂಡ್ ಬೈ ದ ವೇ, ಆಫ್ ಸೈಡಲ್ಲಿ ಸ್ಮೂತ್ ಆಗಿ ರಜತ್ ಹೊಡೆದಂತಹ ಆ ಒಂದು ಬೆಂಕಿ 6 ನೋಡಿ ಬಾಯಿ ಮೇಲೆ ಬೆರಳಿಟ್ಟುಕೊಂಡಂತಹ ಕಿಂಗ್ ಕೊಹ್ಲಿನ ಎಲ್ಲರೂ ಗಮನಿಸಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಇಷ್ಟು ಕೇಪಬಿಲಿಟಿ ಇರುವಂತಹ ರಜತ್ ಪಟಿದಾರ್ ಇಂಡಿಯನ್ ಟೀಮ್ನ ಸೆಲೆಕ್ಟರ್ಗಳ ಗಮನಕ್ಕೆ ಬರದೇ ಇರೋದು ನಿಜವಾಗ್ಲೂ ವಿಪರ್ಯಾಸ ಅಂತ ಅನಿಸುತ್ತೆ. ಆಲ್ ಥ್ಯಾಂಕ್ಸ್ ಟು ಇಂಡಿಯನ್ ಸೆಲೆಕ್ಷನ್ ಟೀಮ್ ಆ್ಯಂಡ್ ಗೌತಮ್ ಗಂಭೀರ್. ಆ್ಯಂಡ್ ಅಫ್ಕೋರ್ಸ್ ನಿನ್ನೆ ಗೇಮಲ್ಲಿ ವಿರಾಟ್ ಕೊಹ್ಲಿ ಹೊಡೆದಂತಹ ಸಮಯೋಚಿತ 43 ರನ್, ಕೃಣಾಲ್ ಪಾಂಡ್ಯ ಅವರ ಆಲ್ರೌಂಡ್ ಆಟ, ಭುವನೇಶ್ವರ್ ಕುಮಾರ್ ಮಾಡಿದಂತಹ ಬೆಂಕಿ ಬೌಲಿಂಗ್, ಡಫಿ ತೆಗೆದ ಆ 3 ವಿಕೆಟು, ರಸಿಕ್ ತೆಗೆದಂತಹ 2 ವಿಕೆಟು ನಿನ್ನೆಯ ಗೆಲುವಿಗೆ ತುಂಬ ದೊಡ್ಡ ಕಾರಣಗಳಾದವು. ಬ್ಯಾಟಿಂಗು ಬೌಲಿಂಗು ಎಲ್ಲದರಲ್ಲೂ ಸ್ಟ್ರಾಂಗ್ ಇರುವಂತಹ ನಮ್ಮ ಟೀಮಲ್ಲಿ ಸದ್ಯಕ್ಕೆ ಶೆಫರ್ಡ್ ಒಂದು ಕಪ್ಪು ಚುಕ್ಕೆ. ಫೈನಲಲ್ಲೂ ಶೆಫರ್ಡ್ನ ಇನ್ನೂ ಆಡಿಸೋ ಪ್ಲ್ಯಾನ್ ಇದ್ದರೆ ನಮ್ಮ ಗೆಲುವು ಕಷ್ಟಕರ ಆಗುತ್ತೆ ಅನ್ನೋದೇ ಈಗ ತಲೆಗೆ ಬರ್ತಾ ಇರುವಂತಹ ಒಂದು ಬಹುದೊಡ್ಡ ಶಂಕೆ. ನೋಡೋಣ ಏನಾಗುತ್ತೆ ಅಂತ. ಆದರೆ ಇದೆಲ್ಲದರ ಮಧ್ಯೆ RCB ವಿನ್ ಆಗಬಾರ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ IPL ಸೀಸನ್ ಶುರುವಾದಾಗಲಿಂದ ಕಂಡಾಬಟ್ಟೆ ಕುಜಿಲಿ ಮಸ್ತು ಮಾಡ್ತಾ ಇರುವಂತಹ ಹಮ್ಜಾ ಅಲಿಯಾಸ್ ರಾಜ್ ಪ್ರಿಯನ್ ಲುಂಗಿಗೆ ಬೆಂಕಿ ಬೀಳೋ ಟೈಮ್ ಹತ್ತಿರ ಬರ್ತಾ ಇದೆ. ಬರುವ 31ನೇ ತಾರೀಕು ತಮಿಳ್ನಾಡಲ್ಲಿ ಇದ್ಕೊಂಡು CSK ಫ್ಯಾನ್ ಆಗಿದ್ದರು, ಹಮ್ಜಾ ವೇಷದಲ್ಲಿ RCB ಫ್ಯಾನ್ ಥರ ಸ್ಪೈ ಮಾಡ್ತಾ ಇರುವಂತಹ ಈ ರಾಜ್ ಪ್ರಿಯನ್ ಮುಖವಾಡನ RCB ಫ್ಯಾನ್ಸ್ಗಳು ಯಾವ ರೀತಿ ಕಳಿಸ್ತಾರೆ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಒಟ್ಟಿನಲ್ಲಿ ಫೈನಲ್ಗೆ RCB ಎದುರಾಳಿ ಯಾರಾಗಿರಬೇಕು ಅನ್ನೋದನ್ನು ನೀವೆಲ್ಲರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕಮಿಂಗ್ ಸಂಡೇ RCB ಗೆಲ್ಲೋದು ಕನ್ಫರ್ಮ್ ಅಂತ ನಿಮ್ಗೆ ಯಾರಾದರೂ ಅನಿಸಿದರೆ ನೀವೆಲ್ಲರೂ ಕೂಡ ದಯವಿಟ್ಟು ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.